ನಮಸ್ತೆ ಎಲ್ರಿಗೂ. ತುಂಬ ಜನ ಕೇಳಿದ್ರಿ ಮನೆಮದ್ದು ಯಾವುದಾದ್ರೂ ಇದ್ದರೆ ಹೇಳ್ಕೊಡಿ ಅಕ್ಕ, ನೆಗಡಿ ಮತ್ತು ಕೆಮ್ಮಿಗೆ. ಸೊ ಆಯುರ್ವೇದ ನೀವು ಓದ್ಕೊಂಡಿರೋದ್ರಿಂದ ಸೊ ನಿಮಗೆ ಗೊತ್ತಿರುತ್ತೆ, ಸೊ ಪ್ಲೀಸ್ ಹೇಳಿ ಅಂತ ಅಂದ್ಕೊಂಡು ಕೇಳಿದ್ರಿ. ಸೊ ಹಾಗಾಗಿ ಉತ್ತರಾಣಿ ಗಿಡ ನಿಮ್ಗೆಲ್ರಿಗೂ ಗೊತ್ತೇ ಇದ್ದಿರುತ್ತೆ. ಸೊ ಉತ್ತರಾಣಿ ಗಿಡ ಎಲ್ಲಿ ಸಿಗುತ್ತೆ ಅದನ್ನು ನೀವು ಕೆಂಪು ಉತ್ತರಾಣಿ ಗಿಡವನ್ನು ನೀವು ಬೇರು ಸಹಿತ ಕಿತ್ತಿ ಒಣಗಿಸಿ ಅದನ್ನು ಸುಟ್ಟು ಭಸ್ಮ ಮಾಡಿ 3ರಿಂದ 4 ಚಿಟಿಕೆ ಭಸ್ಮವನ್ನು ಒಂಚೂರು ಜೇನುತುಪ್ಪದೊಳಗೆ ಕಲಗಿಸಿ ನೀವು 2ರಿಂದ 3 ಸತಿ ಸೇವನೆ ಮಾಡೋದ್ರಿಂದ ನೆಗಡಿ ಮತ್ತು ಕೆಮ್ಮು ವಾಸಿ ಆಗ್ತದೆ. ಇಂಥ ನೆಗಡಿ ಕೆಮ್ಮು ಇದ್ದರೂ ಕೂಡ ವಾಸಿ ಆಗ್ತದೆ. ಯಾಕಂದರೆ ಹಳೆಯ ಕಾಲದಲ್ಲಿ ಅಂದರೆ ಹಿಂದಿನ ಜನ್ರೇಷನ್ ಅಂತ ಏನು ಹೇಳ್ತೀವಿ ನಾವು, ಸೊ ಅವರೆಲ್ಲ ಮನೆಮದ್ದನ್ನೇ ತುಂಬಾನೇ ಅವರ ಜೀವನದೊಳಗೆ ರೂಢಿಸ್ಕೊಂಡಿದ್ರು. ಸೊ ಹಾಗಾಗಿ ಅವರು ಭಾಳ ಚಲೋ ಇದ್ದರು. ಸೊ ಹಾಗಾಗಿ ನಾವು ಕೂಡ ಮನೆಮದ್ದನ್ನೇ ತಗೊಂಡು ಆರೋಗ್ಯವಾಗಿರೋಣ ಅಂತ ಅಂದ್ಕೊಂಡು, ಮತ್ತೆ ಬೇರೆ ಯಾವುದಕ್ಕಾದರೂ ಸೊಲ್ಯೂಷನ್ ಬೇಕು ಅಂತ ಅಂದ್ಕೊಂಡು ಹೇಳಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೋಡಿಬಿಟ್ಟು ಮತ್ತೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ.